ತಗೊಂಡ್ರಾ? ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ಕಾರ ಮೇಡಮ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ರೇಣುಕಾ ಮೇಡಮ್, ಇವ್ರ ಕೇಸ್ ಫೈಲ್ ತೆಗೀರಿ. ಓಕೆ ಮೇಡಮ್. ನಿಮ್ಮಲ್ಲಿ ಯೋಗೀಶ್ ಯಾರು? ನಾನೇ ಮೇಡಮ್. ನಿಮ್ಮ ಹೆಂಡತಿ ಹೆಸರೇನು? ಪದ್ಮಾವತಿ. ಇವ್ರೇನಾ? ಹೌದು ಮೇಡಮ್. ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? 7 ವರ್ಷ ಆಯ್ತು ಮೇಡಮ್. ಎಷ್ಟು ಜನ ಮಕ್ಕಳು? ನಿಮ್ಮನ್ನೇ ಕೇಳ್ತಿರೋದು, ನಿಮ್ಗೆ ಎಷ್ಟು ಜನ ಮಕ್ಕಳು ಅಂತ. ಇವಳೊಬ್ಳೆ ಮೇಡಮ್. ಇವಳೇನಾ? ಇವಳ ಹೆಸರೇನು? ನಿಮ್ ಹೆಂಡತಿ ನಿಮ್ಮಿಂದ ಡೈವರ್ಸ್ ಕೇಳ್ತಿದಾರಲ್ಲ, ಅವ್ರನ್ನ ನೀವು ಚೆನ್ನಾಗಿ ನೋಡ್ಕೊಳ್ತಿಲ್ವಾ? ನನ್ನ ಹೆಂಡತಿ ನನಗೆ ಬೇಕು. ಇನ್ಮೇಲೆ ಚೆನ್ನಾಗಿ ನೋಡ್ಕೋತೀನಿ. ನಾನು ಡಿವೋರ್ಸ್ ಕೊಡಲ್ಲ. ನಿಮ್ ಗಂಡ ನಿಮಗೆ ಡೈವರ್ಸ್ ಕೊಡಲ್ಲ ಅಂತಿದ್ದಾರೆ, ನೀವ್ಯಾಕೆ ಅವ್ರ ಜೊತೆ ಸಂಸಾರ ಮಾಡಲ್ಲ ಅಂತಿದ್ದೀರಿ? ನೀವು ಬಲವಾದ ಕಾರಣ ಕೊಡದೆ ಹೋದ್ರೆ ಡೈವರ್ಸ್ ಸಿಗೋಲ್ಲ. ನೀವು ನಿಮ್ ಗಂಡನ ಜೊತೆನೇ ಸಂಸಾರ ಮಾಡಬೇಕು. ಸಾಧ್ಯನೇ ಇಲ್ಲ. ನಾನ್ ಸತ್ರು ಅವನ ಜೊತೆ ಸಂಸಾರ ಮಾಡಲ್ಲ. ನನ್ಗನ್ ಬೇಕಿಲ್ಲ. ಮಗಳು ಹೆಸರೇ ಗೊತ್ತಿದ್ದ ಅವನ ಜೊತೆ ನಾನು ಹೇಗ್ ಸಂಸಾರ ಮಾಡ್ಲಿ? ನನ್ನ ತಮ್ಮನ ತಲೆ ಕೆಡಿಸಿ ಅವನ್ ಬಾಳ್ ಹಾಳು ಮಾಡ್ಬೇಕು ಅಂತಿದ್ದಾಳೆ. ಅದಕ್ಕೆ ನನ್ನ ತಮ್ಮನ ಬಾಳ್ ಹಾಳು ಮಾಡಕ್ ನಾನು ಬಿಡಲ್ಲ. ಅಪ್ಪ ಅಪ್ಪ ಅಮ್ಮ ಅಳ್ತಿದೆ, ಮನೆ ಕರ್ಕೊಂಡು ಹೋಗೋಣ ಬಾ ಅಪ್ಪ. ಆಯ್ತಮ್ಮ, ಹೋಗೋಣ ಹೋಗೋಣ. ನಿಮ್ಮಣ್ಣ ಹೇಳ್ತಿರೋದು ನಿಜನಾ? ಸುಳ್ಳು. ನಮ್ಮಣ್ಣ ಮನೆ ಬಿಟ್ಟು ಹೋಗಿ 2 ವರ್ಷ ಆದ್ರೂ ವಾಪಸ್ಸೇ ಬರಲಿಲ್ಲ. ಊರಿನ ಜನರೆಲ್ಲ ಮೈದನ್ನ ಇಟ್ಕೊಂಡು ಗಂಡನ್ ಓಡಿಸ್ಬಿಟ್ಟಿದ್ದಾಳೆ ಅಂತ ಕೆಟ್ಟದಾಗ ಮಾತಾಡ್ಕೋತಿದ್ರು. ಅದನ್ನ ಸಹಿಸಕ್ಕಾಗದೆ ಆತ್ಮಹತ್ಯೆಗೂ ಪ್ರಯತ್ನಿಸಿದ್ರು. ಅವಾಗ ನಾನೇ ಅವ್ರನ್ನ ಕಾಪಾಡ್ದೆ. ಆಗ ನಮ್ಮ ಬಗ್ಗೆ ಯಾರು ಕೆಟ್ಟದಾಗ ಮಾತಾಡಿದ್ರೆ ನಾವಿಬ್ರು ಮದ್ವೆ ಮಾಡ್ಕೊಡ್ತೀವಿ ಅಂತ ಅವ್ರ ಬಾಯಿ ಮುಚ್ಚಕ್ ಹೇಳ್ತಿದ್ದೆ. ಆದ್ರೂ ಅದೇನ್ ಮಾಡ್ಕೋತಾರೋ ಮಾಡ್ಕೊಳ್ಳಿ ಅಂತ ಧೈರ್ಯ ಹೇಳಿ ಮನೆ ಕರ್ಕೊಂಡು ಬಂದೆ. ಅವತ್ತಿಂದ ಜನ ನಮ್ಮಿಬ್ಬರನ್ನ ಗಂಡ ಹೆಂಡತಿ ಅಂತಾನೆ ತಿಳ್ಕೊಂಡಿದ್ದಾರೆ. ಮೇಡಮ್, ನಾವೀಗ್ಲೂ ಪರಿಶುದ್ಧವಾಗೇ ಇದ್ದೀವಿ. ಮಗು ಮುಂದೆ ಮಾತ್ರ ಹೋಗಿ ಬನ್ನಿ ಅಂತ ಕರಿತೀನಿ, ಅವರು ಹೆಸರಿಟ್ಟು ಕರೀತಾರೆ. ಇಷ್ಟೇ ಮೇಡಮ್. ಹೆಂಡತಿ ಮಗು ಮನೆ ಬಿಟ್ಟು ಹೇಳ್ದೆ ಕೇಳ್ದೆ ಹೋಗಿದ್ದೀರಲ್ಲ, ತಪ್ಪಲ್ವಾ? ಇದಕ್ಕೆಲ್ಲ ಅವ್ರ ಉತ್ತರ ಕೊಟ್ಬಿಡ್ಲಿ? ಇಲ್ಲಿವರೆಗೂ ನನ್ ಮಾನ ಮರ್ಯಾದೆ ಹೋಗುತ್ತೆ ಅಂತ ಎಲ್ಲ ಬಚ್ಚಿಟ್ಕೊಂಡಿದ್ದೆ. ಆದ್ರೆ ಈಗ ಹೇಳ್ತೀನಿ, ನನಗೆ ಹೆರಿಗೆ ಆದ್ಮೇಲೆ ನನ್ನ ನೋಡ್ಕೊಳಕ್ಕೆ ಅಂತ ಬಂದಿದ್ದ ನನ್ನ ತಂಗಿನ ಕರ್ಕೊಂಡು ಓಡೋದನು 6 ವರ್ಷ ಆದ್ಮೇಲೆ ಬಂದಿದ್ದಾನೆ ನನಗೆ ಹೆಂಡತಿ ಬೇಕು ಅಂತ. ಅಲ್ದೆ ಅವಳಿಗೂ 2 ಮಕ್ಳು ಕೊಟ್ಟಿದ್ದಾನೆ. ಆ ಮಕ್ಳ ಗತಿ ಏನಾಗ್ಬೇಕು? ಆಗ್ಲೇ ಹೋಗಿ ಹುಡುಕೊಂಡ್ ಕರ್ಕೊಂಬಂದು ಬುದ್ಧಿ ಹೇಳ್ಬೋದಿತ್ತಲ್ವೇನಮ್ಮ? ನನ್ ಬಾಳ ಹಾಳಾದ್ರು ನನ್ ತಂಗಿನಾದ್ರೂ ಸುಖವಾಗಿರ್ಲಿ ಅಂತ ಬಿಟ್ ಬಂದ್ಬಿಟ್ಟೆ. ಏನಪ್ಪಾ ರಾಮು, ನಿಮ್ಮ ಅತ್ತಿಗೆ ನಿಮ್ಮ ಅಣ್ಣನ ಜೊತೆ ಹೋಗಲ್ಲ ಅಂತಿದ್ದಾರೆ. ನೀನು ನಿಮ್ಮ ಅಣ್ಣನ ಸ್ಥಾನದಲ್ಲಿ ನಿಂತು ನೋಡ್ಕೊಳ್ತೀಯ ಅವ್ರನ್ನ? ಇವರು ನನ್ಕಿಂತ ದೊಡ್ಡವರು, ನೀವು ಪ್ರಪಂಚ ಜ್ಞಾನ ತಿಳಿದವರು. ಇವರು ನನ್ನನ್ನು ಒಪ್ಕೊಂಡು ಅದು ನಿಮಗ್ ಸರಿ ಅನ್ಸಿದ್ರೆ ನೀವು ಹೇಗೆ ಹೇಳ್ತೀರೋ ಹಾಗೆ ಆಗ್ಲಿ. ಜನ ನಿಮ್ ಬಗ್ಗೆ ಇಲ್ಲಿವರೆಗೂ ಏನ್ ಮಾತಾಡ್ಕೋತಿದ್ರು ಅದನ್ನೇ ಅಧಿಕೃತವಾಗಿ ಮಾಡ್ಕೊಂಡು ನೀವಿಬ್ರು ಸುಖವಾಗಿರಿ. ನೀವು ಮಾಡ್ತಿರೋ ತಪ್ಪು. ಗಂಡ ಹೆಂಡತಿನ ಬೇರೆ ಮಾಡ್ತಿದ್ದೀರಾ. ನಿಮ್ದು ಬರೀ ಇದೇ ಕೆಲಸ ಆಯ್ತು. ನನ್ನ ಕೇಸು ಕೋರ್ಟಲ್ಲೇ ತೀರ್ಮಾನ ಆಗ್ಲಿ. ಏಯ್, ಬಾಯ್ ಮುಚ್ಚೋ ಬಿಕಾರಿ. ಹೆಣ್ಣನ್ನ ತಾಯಿಗೂ ಭೂಮಿಗೂ ಹೋಲಿಸಿ ಅತ್ತಿಗೆನ ಮಾತೃ ಸಂಬಂಧದಿಂದ ಬಂಧಿಸಿ ನೀವು ಮಾತ್ರ ಊರೂರ್ ಮೇಯ್ಕೊಂಬರ್ಬೋದು ಅಲ್ವೇನೋ? ನೀನು ನಿನ್ ಹೆಂಡತಿ ತಂಗಿನ ಮದ್ವೆ ಆಗೋದಾದ್ರೆ ನಿನ್ ಹೆಂಡತಿ ನಿನ್ ತಮ್ಮನ್ ಮದ್ವೆ ಆಗೋದ್ರಲ್ಲಿ ತಪ್ಪೇನೋ ಇದೆ? ಇನ್ಯಾವತ್ಗೂ ತೊಂದರೆ ಕೊಡೋದಿಲ್ಲ ಅಂತ ಬರ್ಕೊಟ್ಟು ಡೈವರ್ಸ್ ಪೇಪರ್ಗೆ ಸೈನ್ ಹಾಕಿ ಹಿಂದಕ್ಕೆ ತಿರುಗಿ ನೋಡ್ದಂಗ್ ಹೋಗ್ತಾ ಇರು. ಮಾತಾಡ್ತಾರೆ ಸ್ಕೌಂಡ್ರಲ್. ರಾಮ, ನೀನು ನಿಮ್ಮ ಅಣ್ಣನಂಗಾಗ್ದೆ ನೀವಿಬ್ರು ಸುಖವಾಗಿರಿ. ಆಯ್ತು.
ಎಲ್ಲಿದ್ದಾರೆ? ಪಾಪ ಸರ್, ಆಕ್ಸಿಡೆಂಟಲ್ಲಿ ಯಾರೋ ಸತ್ತೋಗ್ಬಿಟ್ಟಿದ್ದಾರೆ. ಹೌದಾ? ಸರ್, ಸಿಟಿಯಿಂದ ಆಚೆ ಇದೀವಿ, ಎಲ್ಲೋಗ್ಬೇಕಂತ ಹೇಳಲಿಲ್ಲ. ಮೇಡಮ್ ನಮಸ್ತೆ. ನಮಸ್ತೆ, ತಗೊಳ್ಳಿ. ಇಲ್ಲಿ ಸೈನ್ ಮಾಡಿ. ಮನೆ ಪ್ರಾಬ್ಲಮ್ ಮುಗಿಯೋವರೆಗೂ ನಾನು ಕೋರ್ಟಿಗೆ ಬರಲ್ಲ. ಹಾ. ಎಲ್ಲ ನೀವೇ ನೋಡ್ಕೊಳ್ಳಿ. ಹಾ. ಆರ್ಗ್ಯುಮೆಂಟ್ ಇರೋ ಕೇಸ್ಗಳ ಡೇಟ್ ತಗೊಳ್ಳಿ. ಹ್ಮ್. ಮದ್ವೆ ಮುಗಿದ್ಮೇಲೆ ಕೇಸ್ ಅಟೆಂಡ್ ಮಾಡ್ತೀನಿ. ಬೇಡ ಬೇಡ ಅಂದ್ರು ನೀವು ಹೋದ್ ಕಡೆ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ರಿ. ಯಾಕೆ ಅಂತ ಕೇಳಿದ್ರೆ ಅವನಿಗೆ ತಿಳುವಳಿಕೆ ಬರ್ಲಿ, ತಪ್ಪು ಒಪ್ಕೊಳ್ನೆಲ್ಲ ಅವ್ನು ತಿಳ್ಕೊಳ್ಳಿ ಅಂತ ಹೇಳ್ತಿದ್ರಿ. ನೀವು ತೋರಿಸಿದ ದಾರಿಲೇ ಹೋಗ್ತಾ ಇದ್ದಾನಲ್ಲ ನಿಮ್ ಮಗ. ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಚಿಕ್ಕ ವಯಸ್ಸಿಗೆ ದೊಡ್ಡ ದೊಡ್ಡ ವಿಷಯಗಳನ್ನ ತಿಳಿಸ್ತಾ ಬೆಳೆಸ್ದೆ. ಅತಿ ಮುದ್ದು ಮಾಡಿದಕ್ಕೆ ನನ್ನ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟ. ಮೇಡಮ್, ನಿಮ್ ದಾರಿನಲ್ಲೇ ಅವನು ಹೋಗ್ತಾ ಇದ್ದಾನೆ. ನೀವೇ ಅವನಿಗೆ ತಪ್ಪು ಅಂತ ಹೇಳಿದ್ರೆ ಅವನ್ ತಪ್ಪು ಅವನಿಗೆ ಈಗ ಅರ್ಥ ಆಗ್ಬೇಕು ಹೇಳಿ. ಮೇಡಮ್, ನೀವೇನು ತಪ್ಪಾಗಿ ತಿಳ್ಕೊಳ್ಳಲ್ಲ ಅಂದ್ರೆ ನಂದೊಂದು ಸಲಹೆ. ಪರವಾಗಿಲ್ಲ, ಹೇಳಿ. ಇಂಥ ಕೇಸ್ಗಳನ್ನ ನಾವೆಷ್ಟು ನೋಡಿಲ್ಲ, ಅದ್ರ ಬಗ್ಗೆ ಆರ್ಗ್ಯೂ ಮಾಡಿಲ್ಲ, ಕೇಸ್ ಗೆದ್ದಿಲ್ಲ. ಇಂಥ ಕೇಸು ನಮ್ಮ ಮನೇಲೇ ಆದಾಗ ಯಾಕೆ ಒಪ್ಕೊಳ್ಳಲ್ಲ ಅಂತೀರಿ? ಮಗುನ ಆಸೆಯಂತೆ ಮದುವೆ ಮಾಡ್ಬಿಡಿ. ಮುದ್ದ ಸೊಸೆನೂ ಮನೇಲಿರ್ತಾಳೆ, ಮಗನೂ ಮನೇಲಿರ್ತಾನೆ. ಹಿಂದೇನು ಸೊಸೆ ಆಗಿದ್ಲು, ಮುಂದೇನು ಸೊಸೆಯಾಗೇ ಇರ್ತಾಳಲ್ವಾ? ಅವನ್ ಇಷ್ಟಪಟ್ಟ ಅಂತ ಇವಳು ಅವನು ಒಪ್ಕೋಬೇಕಲ್ವಾ? ಇವಳಿಗಿಂತ 2 ವರ್ಷ ಚಿಕ್ಕೋನವನು. 4 ಜನಕ್ಕೆ ಬುದ್ಧಿ ಹೇಳೋರಾಗಿ ನಾವು ಅವಳಿಗೆ ಹೇಳೋರು ಕೇಳೋರು ಇಲ್ಲ ಅಂತ ಇಷ್ಟ ಇಲ್ದೇ ಇದ್ರು ಚಿಕ್ಕ ವಯಸ್ಸಿನ ಹುಡುಗನ್ನ ಅವಳಿಗೆ ಗಂಟು ಹಾಕಕ್ಕಾಗತ್ತಾ ಹೇಳಿ? ಅವನೇನೋ ಬುದ್ಧಿ ಇಲ್ದೆ ನಾನೇ ಮದ್ವೆ ಆಗ್ತೀನಿ ಅಂತ ಹೇಳ್ತಿದ್ದಾನೆ. ಇದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ರಾಧಾ ಮದ್ವೆ ಆಗಿ ಹೋದ್ಮೇಲೆ ಒಂದ್ 4 ದಿವಸ ಎಲ್ಲ ಸರಿ ಹೋಗುತ್ತೆ. ಅಲ್ಲಿವರೆಗೂ ಅವನ್ ಈ ಮನೆಗ್ ಬರ್ದೇ ಇದ್ರೆ ಸರಿ.